ಸರ್, ಇಂದು ಮಾತಾಡಿ ಹಿಂದೆ ಅಶೋಕಪುರಂ ಆದಿ ಕರ್ನಾಟಕ ಮಹಾಸಂಸ್ಥೆ ಮತ್ತು ವಿವಿಧ ಸಂಘಟನೆ ಒಕ್ಕೂಟದ ವತಿಯಿಂದ ತಮ್ಮೆಲ್ಲರೂ ಕೂಡ ಇವತ್ತು ಇಡೀ ಭಾರತ ದೇಶದಲ್ಲಿ ಇವತ್ತು ಒಂದು ದೊಡ್ಡ ಸಂಚಲನವನ್ನು ಕೂಡ ಮೂಡಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಏನು ಈ ರಾಷ್ಟ್ರದ ಬಹುದೊಡ್ಡ ನಾಯಕ, ಒಂದು ಸಾಂಸ್ಕೃತಿಕ ನಾಯಕ, ರಾಜಕೀಯ ನಾಯಕ, ನಮ್ಮ ಸಮಾಜದ ಬಹು ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ನಾಯಕ ಈ ರಾಜ್ಯದಲ್ಲಿ ಯಾರಾದರೂ ಕೂಡ ಇದ್ದರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಅಂತ್ಯವರು ಏನು ದಿನಾಂಕ 8 ಆಗಸ್ಟ್ 2026ರಂದು ರಾಮಲೀಲಾ ಮೈದಾನದಲ್ಲಿ ಅವರು ಭಾಷಣ ಮಾಡೋ ನಂತರದಲ್ಲಿ ಅವರು ಏನು ಭಾಷಣ ಮಾಡ್ತಾಯಿದ್ರು, ಈ ದೇಶವನ್ನು ಅದೇನು ಈ ದೇಶದಲ್ಲಿರ್ತಕ್ಕಂಥ ಅನೈತಿಕತೆಯನ್ನು ಮತ್ತು ಈ ದೇಶದಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನು, ಈ ದೇಶದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು, ಈ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು ಅವ್ರು ಯಾವಾಗಲೂ ಕೂಡ ಖಂಡಿಸ್ತಾ ಇರ್ತಾರೆ. ಮತ್ತು 150 ವರ್ಷ ಸಂದಿತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಅಂಥ ಒಬ್ಬ ದೊಡ್ಡ ನಾಯಕನನ್ನು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು ಕೂಡ ನಿಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅಂದರೆ ನಮಗೆ ಯಾವತ್ತೂ ಕೂಡ ವಾಕ್ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇಲ್ವಾ? ಅಥವಾ ಮಲ್ಲಿಕಾರ್ಜುನ ಮಾತಾಡಿದಂಥ ತಪ್ಪಾದರೂ ಕೂಡ ಏನಿದೆ? ನೀವು ರಾಮಲೀಲಾ ಮೈದಾನದಲ್ಲಿ ಮಾತಾಡಿದ ನಂತರದಲ್ಲಿ ನೀವು ಸಗಣಿ ಮತ್ತು ಗಂಜಲದಿಂದ ಅದನ್ನು ತೊಳೆಯುವುದ್ರ ಮೂಲಕ ಮತ್ತು ಪೂಜೆ ಪುನಸ್ಕಾರ ಮಾಡೋದ್ರ ಮೂಲಕ ನೀವು ಈ ದೇಶದಲ್ಲಿ ಶತಮಾನಗಳಿಂದಲೂ ಕೂಡ ಅಸ್ಪೃಶ್ಯತೆ ಅಂತಕ್ಕಂಥದ್ದನ್ನು ನಿರಂತರವಾಗಿ ನೀವು ಮಾಡ್ಕೊಂಬರ್ತಾಯಿದ್ದೀರ. ನಿಮ್ಮಲ್ಲಿರ್ತಕ್ಕಂಥ ಕೊಳಕು ಮನಸ್ಸಿಗೆ ನೀವು ಮೊದಲು ಗಂಜಳ ಮತ್ತು ಸಗಣಿಯನ್ನು ಕುಡಿಬೇಕು. ನೀವು ಸಗಣಿಯನ್ನು ತಿನ್ನಬೇಕು, ಗಂಜಳವನ್ನು ಕುಡಿದು ನಿಮ್ಮ ಮನಸ್ಸನ್ನು ಪರಿಶುದ್ಧತೆಯನ್ನು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ನೀವು ನೆಲವನ್ನೆಲ್ಲ ಪರಿಶುದ್ಧ ಮಾಡಬೇಕಾಗಿರೋದು. ನಿಮ್ಮ ತಲೆಯನ್ನು, ನಿಮ್ಮ ನೆಲ ಪರಿಶುದ್ಧ ಮಾಡೋದಾಗೋದಿಲ್ಲ. ಫಸ್ಟು ನಿಮ್ಮ ತಲೆ ಪರಿಶುದ್ಧತೆ ಮಾಡ್ಕೊಳ್ಳಿ. ಯಾಕೆಂದರೆ ಈ ದೇಶ ಬಹುಸಂಖ್ಯಾತರ ರಾಷ್ಟ್ರ, ಈ ದೇಶ ಬಹುಜನರ ರಾಷ್ಟ್ರ. ಈ ರಾಷ್ಟ್ರ ಭಾಳ ಸಾವಿರಾರು ವರ್ಷಗಳಿಂದಲೂ ಕೂಡ ಈ ದ್ರಾವಿಡ ಸಂಸ್ಕೃತಿ ಇರ್ತಕ್ಕಂಥ ಮೂಲ ಸಂಸ್ಕೃತಿ ರಾಷ್ಟ್ರವನ್ನು ನೀವು ಯಾರೋ ತಮ್ಮ ಬದುಕಿಗಾಗಿ, ತಮ್ಮ ಹೊಟ್ಟೆಪಾಡಿಗಾಗಿ ಬಂದಂಥ ಈ ಮನುವಾದಿಗಳು ಈ ರಾಷ್ಟ್ರದಲ್ಲಿ ಜಾತಿಯನ್ನು ಹುಟ್ಟಾಕಿ, ಈ ದೇಶದಲ್ಲಿ ಸಮಾನತೆ ಇದ್ದಂಥದ್ದನ್ನು ಅಸಮಾನತೆಯನ್ನು ಹುಟ್ಟಾಕಿ ಇವತ್ತು ನೀವು ಈ ಭಾರತ ದೇಶವನ್ನು ಹಾಳು ಮಾಡುವಂಥ ಪ್ರಯತ್ನ ಒಂದು ಕಡೆ ಆದರೆ, ನಮ್ಮೆಲ್ಲರ ಧೀಮಂತ ನಾಯಕ ಅಂಬೇಡ್ಕರ್ ಅವರು ತದನಂತರ ಅವರ ಹಾದಿಯಲ್ಲಿ ಅವರು ಕೊಟ್ಟಂಥ ಮೀಸಲಾತಿಯಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಭಾಳ ಉನ್ನತ ಮಟ್ಟಕ್ಕೆ ಬಂದಿದ್ದಾರೆ. ಅಂಥ ಒಬ್ಬ ವ್ಯಕ್ತಿಯನ್ನೇ ನೀವು ಅಪಮಾನ ಮಾಡ್ತೀರಿ ಅಂತ ಹೇಳಿದ್ರೆ ಇದು ಯಾವ ನಿಮ್ಮ ದೇಶಕ್ಕೆ ಅಪಮಾನವಲ್ವಾ? ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಪಮಾನ ಮಾಡಿದಂಥ ಕಿಡಿಗೇಡಿಗಳಿಗೆ, ಮಲ್ಲಿಕಾರ್ಜುನ ಅಪಮಾನ ಮಾಡಿದ ಕಿಡಿಗೇಡಿಗಳಿಗೆ, ಈ ದೇಶದ ಮನುವಾದಿಗಳಿಗೆ